ಹಾಲಿನ ಬೆಲೆ ಏರಿಕೆ ಮಾಡೋದ್ರಿಂದ ರೈತರಿಗೆ ಹಾಲು ಹಾಕ್ತಾರೆ, ಅವ್ರಿಗೆ ಅಲ್ಲಿ ಬೆಲೆ ಹೆಚ್ಚಿಗೆ ಆಗಿಲ್ಲ. ಬೆಲೆಗಳೆಲ್ಲ ಜಾಸ್ತಿ ಆಗ್ತಾ ಇದೆ, ಎವ್ರಿ ಡೇ ಜಾಸ್ತಿ ಆಗ್ತಾ ಇದೆ. ನಮ್ಮ ತಾಯಂದ್ರಿಗೆ 2,000 ರೂಪಾಯಿ ಹಾಕ್ತಾರೆ ಅಂದ್ರೆ ಗಂಡದ್ರಿಂದ ಜಾಸ್ತಿ ಹಣವನ್ನು ಲೂಟಿ ಹೊಡಿತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಸರ್ಕಾರ ಆಗ್ಬಿಟ್ಟಿದೆ. ಇದು ಹಿಂದೂಗಳ ಸರ್ಕಾರ ಅಂತೂ ಮೊದಲೇ ಆಗಿಲ್ಲ. ಭಿಕ್ಷೆ ಬೇಡ ಪರಿಸ್ಥಿತಿ ಬಂದ್ಬಿಡುತ್ತೆ. ಗ್ಯಾರಂಟಿ ಜನರ ಹಣವನ್ನೇ ತಗೊಂಡು ಹೆಚ್ಚುವರಿಯಾಗಿ ಮತ್ತೆ ಗ್ಯಾರಂಟಿ ಬಳಸ್ತಾ ಇದ್ದಾರೆ. ಎಲ್ಲರೂ ಇವತ್ತು ಇಡೀ ಶಾಪವನ್ನು ಹಾಕುವಂತ ಕೆಲಸವನ್ನ ಇವತ್ತು ಈ ಸರ್ಕಾರಕ್ಕೆ ಇವತ್ತು ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ದಿವಾಳಿ ಆಗೋದಂತೂ ಗ್ಯಾರಂಟಿ. ಸಿದ್ದರಾಮಯ್ಯ ಸರ್ಕಾರ ಈಗಾಗಲೇ 5 ಗ್ಯಾರಂಟಿಗಳನ್ನು ಕೊಟ್ಟು ನಾವು ಜನರಿಗೆ ತುಂಬಾನೇ ಸಹಾಯ ಮಾಡ್ತಿದ್ದೀವಿ ಅಂತ ಒಂದ್ ಕಡೆ ತಮ್ಮ ಬೆನ್ನನ್ನ ತಾವು ತಡ್ಕೊಳ್ತಿದ್ದಾರೆ. ಆದ್ರೆ ಇನ್ನೊಂದು ಕಡೆ ಬೆಲೆ ಏರಿಕೆಯ ಬರೆಯನ್ನ ಎಳಿತಾ ಇದ್ದಾರೆ. ದಿನನಿತ್ಯವೂ ಕೂಡ ಬಳಸುವಂತಹ ಪ್ರತಿಯೊಂದು ವಸ್ತುಗಳ ಬೆಲೆ, ಹಾಲಿನ ಬೆಲೆ, ಮೊಸರಿನ ಬೆಲೆ, ದಿನನಿತ್ಯ ಪ್ರಯಾಣ ಮಾಡುವಂತಹ ಬಸ್ ರೇಟು, ಹಾಗೇನೆ ಮೆಟ್ರೋ ರೇಟು, ಇನ್ನೊಂದು ಕಡೆ ಡೀಸೆಲ್ ರೇಟ್ ಕೂಡ ಹೆಚ್ಚಳ ಆಗಿದೆ. ಇದರ ಬಗ್ಗೆ ಜನ ಏನ್ ಹೇಳ್ತಾರೆ, ಜನ ಯಾವ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ, ಅವ್ರು ಯಾವ ರೀತಿ ಕಷ್ಟವನ್ನ ಎದುರಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ. ಏನು ಈ ಸರ್ಕಾರ ಬಂದ ದಿನದಿಂದ ಸರ್ಕಾರ ಬರೋದಕ್ಕೆ ಜನ ಏನು ನಿರೀಕ್ಷೆ ಇಟ್ಟಿದ್ರೋ, ಸರ್ಕಾರ ಸುಭಿಕ್ಷವಾಗಿ ಏನಾದ್ರು ಆಡಳಿತ ಕೊಡ್ತದೆ ಅಂತೇಳಿ ಆಶಾಭಾವನೆಯಿಂದ 136 ಸೀಟನ್ನ ರಾಜ್ಯದ ಜನತೆ ಕೊಟ್ಟರು. ಅದು ಇವತ್ತು ಭ್ರಮ ನಿರಸನ ಆಗಿದೆ. ಇವತ್ತು ಬೆಲೆ ಏರಿಕೆ ಅನ್ನುವಂಥ ಬಿಸಿ ತಟ್ಟಿ ಇವತ್ತು ಇಡೀ ರಾಜ್ಯಾದ್ಯಂತ ರೈತಾಪಿ ವರ್ಗ ಆಗ್ಬೋದು, ಕೃಷಿಕರ ಏನು ಕೈಗಾರಿಕೋದ್ಯಮಿಗಳಾಗ್ಬೋದು, ಕೂಲಿ ಕಾರ್ಮಿಕರಾಗ್ಬೋದು, ಉದ್ಯಮಿಗಳಾಗ್ಬೋದು, ಎಲ್ಲರೂ ಇವತ್ತು ಇಡೀ ಶಾಪವನ್ನು ಹಾಕುವಂಥ ಕೆಲಸವನ್ನು ಇವತ್ತು ಈ ಸರ್ಕಾರಕ್ಕೆ ಇವತ್ತು ಮಾಡ್ತಾ ಇದ್ದಾರೆ. ಎಣ್ಣೆಗೆ ಇವತ್ತಿನ 50% ಇವತ್ತು 2-3 ಬಾರಿ ಜಾಸ್ತಿ ಆಯಿತು. ಅದಾದ ನಂತರ ಇವತ್ತು ನಮ್ಮ ಸಮಾಜ ಇವತ್ತು ಬದುಕುವಂಥ ಹಾಲು, ಮಕ್ಕಳುಗಳಿಗೆ ಕೊಡುವಂಥ ಬಡವರು, ಕಾರ್ಮಿಕರು ಎಲ್ಲರೂ ಕುಡಿಯುವಂಥ ಹಾಲಿಗೆ 3 ಬಾರಿ ಜಾಸ್ತಿ ಮಾಡಿರುವಂಥದ್ದು ರಾಜ್ಯದ ಇತಿಹಾಸದಲ್ಲಿ ಈ ಸರ್ಕಾರ ಬಂದ ಮೇಲೆ ದುರಾಡಳಿತ ಸರ್ಕಾರ. ಅದೇ ರೀತಿ ಬಸ್ಗೆ ಇವತ್ತು ಫ್ರೀಯನ್ನು ಕೊಟ್ಟಂಥದ್ದು ಗಂಡಂದಿರಿಗೆ ಜಾಸ್ತಿಯನ್ನು ಮಾಡುವಂಥದ್ದು, ವಿದ್ಯುತ್ ಬಿಲ್ಲನ್ನು ಫ್ರೀ ಕೊಡುವಂಥದ್ದು, ಮತ್ತು ಹೆಚ್ಚಿಗೆ ಹೊರೆಯನ್ನು ಇವತ್ತು ಕೈಗಾರಿಕೋದ್ಯಮಿಗಳಿಗೆ ಹಾಗೂ ಇತರೆ ಕಮರ್ಷಿಯಲ್ಗಳಿಗೆ ಜಾಸ್ತಿ ಮಾಡುವಂಥದ್ದು. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಚುನಾವಣೆಯಲ್ಲಿ ಏನು ಯಾವುದೇ ಗ್ಯಾರಂಟಿಯನ್ನು ನಾವು 5 ಗ್ಯಾರಂಟಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಯಾವುದೇ ಬೆಲೆ ಏರಿಕೆ ಮಾಡ್ತೇವೆ ಅನ್ನುವಂಥ ಯಾವ ವಿಚಾರವನ್ನು ಜನರ ಗಮನಕ್ಕೆ ತರದೇನೆ ಇವತ್ತು ಹಾಲಿನಿಂದ ಹಿಡಿದು ಪ್ರತಿಯೊಂದು ವಸ್ತುಗಳು ಅಥವಾ ಅದು ಕರೆಂಟ್ ಬಿಲ್ಲಿಂದ ಹಿಡಿದು ಡೀಸೆಲಿಂದ ಪೆಟ್ರೋಲಿಂದ ಹಿಡಿದು ಯಾವುದೇ ರೀತಿಯ ರೇಟನ್ನು ಏರಿಸಿದ್ರು ಸಹ ಗ್ಯಾರಂಟಿಯನ್ನು ಪೂರ್ಣ ಪ್ರಮಾಣದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಅಧಿಕಾರ ಹಿಡಿಬೇಕು ಅನ್ನೋ ಒಂದೇ ಉದ್ದೇಶದಿಂದ ಅವರು ಗ್ಯಾರಂಟಿ ಕೊಡ್ತೀವಿ ಅನ್ನೋಂಥ ಭರವಸೆಯನ್ನು ಕೊಟ್ಟಿದ್ರು. ಇವತ್ತು 5 ಗ್ಯಾರಂಟಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ 4 ಗ್ಯಾರಂಟಿಗಳು ಮಾತ್ರ ನಡೀತಾ ಇದ್ದಾವೆ, 5ನೇ ನಡೀತಾ ಇಲ್ಲ. ಜನರ ಹಣವನ್ನೇ ತಗೊಂಡು ಹೆಚ್ಚುವರಿಯಾಗಿ ಮತ್ತೆ ಗ್ಯಾರಂಟಿ ಬಳಸ್ತಾ ಇದ್ದಾರೆ. ಆದರೆ ಅಭಿವೃದ್ಧಿ ಕೆಲಸಗಳು ಸಂಪೂರ್ಣವಾಗಿ ರಾಜ್ಯದಲ್ಲಿ ಕುಂಠಿತ ಆಗಿದೆ. ಹಾಗಾಗಿ ಪ್ರತಿ ವಿಚಾರದಲ್ಲಿ ಕುಡಿಯ ನೀರಿಂದ ಹಿಡಿದು, ಹೆಂಡದಿಂದ ಹಿಡಿದು, ಕರೆಂಟಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲಿಯೂ ಜನರಿಗೆ ತೊಂದರೆ ಆಗ್ತಾ ಇದೆ. ಜನ ಮರೆಯ ಪ್ರಶ್ನೆ ಬರಲ್ಲ, ಯಾಕಂದ್ರೆ ಇವರು ಇಲ್ಲಿಗೆ ಮುಗಿದೋಗಲ್ಲ, ಇವ್ರದ್ದು ಚುನಾವಣೆವರೆಗೂ ಮತ್ತೆ ಇದನ್ನು ಎಳ್ಕೊಂಡು ಬರ್ತಾರೆ ಅವರು. ಹಾಗಾಗಿ ಬರುವಂತ ದಿನಗಳಲ್ಲಿ ಜನ ಈ ಕರ್ನಾಟಕ ರಾಜ್ಯ ಸುಭಿಕ್ಷತೆಯಿಂದ ಇರಬೇಕು ಅನ್ನೋದಾದ್ರೆ ಕಾಂಗ್ರೆಸ್ ಸರ್ಕಾರವನ್ನ ಹೊರಗೆ ತಳ್ಳೋದು ಅನಿವಾರ್ಯ ಅಂತ ಹೇಳಲಿಕ್ಕೆ. ಅವರ ಗ್ಯಾರಂಟಿಗಳ ಯೋಜನೆಗಳಿಗೆ ಅನೇಕ ಬೆಲೆ ಏರಿಕೆಗಳನ್ನ ಮಾಡ್ತಾ ಬಂದಿದ್ದಾರೆ. ಇವತ್ತು ಡೀಸೆಲ್ ಬೆಲೆಗೆ 2 ರೂಪಾಯಿನ ಏರಿಕೆ ಮಾಡಿದ್ದಾರೆ. ಹಿಂದೆ ಹಾಲಿನ ಬೆಲೆ 4 ರೂಪಾಯಿ ಮಾಡಿದ್ರು, ನೀರಿನ ಬೆಲೆ ಜಾಸ್ತಿ ಮಾಡಿದ್ದಾರೆ, ಕರೆಂಟ್ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ. ಅಂದರೆ ಅವರು ಗ್ಯಾರಂಟಿಗಳ ಯೋಜನೆಗಳು ಏನಿದೆ ಅದನ್ನು ಪೂರ್ತಿ ಮಾಡೋದಕ್ಕೆ ಸಾರ್ವಜನಿಕರಿಗೆ ಹಣವನ್ನು ಬೇರೆ ರೀತಿಯಲ್ಲಿ ಒಂದು ವಸೂಲುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ 2 ದಿನದ ಹಿಂದೆ ಕಸ ಏನು ಇದೆ ಡಸ್ಟ್, ಅದಕ್ಕೂ ಕೂಡ ತೆರಿಗೆ ಹಾಕುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಬೆಂಗಳೂರಿನಿಂದ ಇಡೀ ರಾಜ್ಯಕ್ಕೆ ಮೋರ್ ದ್ಯಾನ್ 40% ಅಷ್ಟು ರೆವಿನ್ಯೂ ಬೆಂಗಳೂರಿಂದ ಬಂದರೂ ಕೂಡ ಆ ಸಂಪೂರ್ಣವಾಗಿ ಹಣವನ್ನು ಬೇರೆ ಅವರು ಗ್ಯಾರಂಟಿ ಯೋಜನೆಗಳಿಗೆ ಉಪಯೋಗಿಸ್ತಾ ಇದ್ದಾರೆ. ಏನು ಒಂದು ರಾಜ್ಯದ ಜನತೆಗೆ ಒಂದು ಆಶ್ವಾಸನೆ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು, ಆ ಎಲ್ಲ ಆಶ್ವಾಸನೆಗಳಲ್ಲಿ 5 ಗ್ಯಾರಂಟಿಯನ್ನು ಬಿಟ್ಟು ಇನ್ನು ಯಾವುದೇ ಆಶ್ವಾಸನೆಗಳನ್ನ ಅವರು ಈಡೇರಿಸಿಲ್ಲ. ಈ ಸರ್ಕಾರ ಬಂದು 2 ವರ್ಷ ಆಯಿತು. ಪ್ರತಿಯೊಂದು ಬೆಲೆ ಏರಿಕೆ, ಇವತ್ತು ಒಂದು ಬಾಂಡ್ ಪೇಪರ್ 25 ರೂಪಾಯಿ ಸಿಗುವಂಥದ್ದು 100 ರೂಪಾಯಿ ಆಗಿದೆ. ಇವತ್ತು ಪ್ರತಿಯೊಂದು ರೈತ ವಿರೋಧ ಸರ್ಕಾರ ಯಾವ ರೀತಿಯಿಂದ ನೋಡಿದ್ರೆ ಸಹಿತ ಪ್ರತಿಯೊಂದು ಇವತ್ತು ಬೆಲೆ ಜಾಸ್ತಿ ಆಗ್ತಾ ಇದೆ. ಸಾಮಾನ್ಯ ಜನರಿಗೆ ದಿನ ದಿನ ಹೊರೆ ಆಗ್ತಾ ಇದೆ. ಈ ಸರ್ಕಾರ ಬಂದಾದ್ಮೇಲೆ ಸಿದ್ದರಾಮಯ್ಯನವರು 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಇವತ್ತು ಒಂದು ಕಡೆಯಿಂದ ಕೊಡ್ತಾ ಇದ್ದಾರೆ, ಇನ್ನೊಂದು ಕಡೆಯಿಂದ ಕಿತ್ಕೊಳ್ತಾ ಇದ್ದಾರೆ. ನಮ್ಮ ತಾಯಂದ್ರಿಗೆ 2,000 ರೂಪಾಯಿ ಹಾಕ್ತಾರೆ ಅಂದ್ರೆ ಗಂಡದ್ರಿಂದ ಜಾಸ್ತಿ ಹಣವನ್ನು ಲೂಟಿ ಹೊಡಿತಾ ಇದ್ದಾರೆ. ಈ ಸರ್ಕಾರ ಇದೇ ರೀತಿ ಆದರೆ ಇನ್ನು ಮುಂದೆ ಈ ಸರ್ಕಾರ ಬರೋದ್ರಿಂದ ಯಾವುದೇ ರೈತ ಪರ ಕಾಳಜಿ ಇಲ್ಲ, ರೈತರಿಗೆ ಯಾವುದು ಉಪಯೋಗವಂತ ಯಾವುದೇ ಒಂದು ಕಾರ್ಯಕ್ರಮಗಳಿಲ್ಲ. ಬರೀ ಗ್ಯಾರಂಟಿ ಕೊಡ್ತೀವಿ ಒಂದು ಬಿಟ್ಟರೆ ಯಾವುದೇ ಒಬ್ಬ ವ್ಯಾಪಾರಸ್ಥರಿಗೆ ತೊಗೊಳ್ರಿ, ರೈತರಿಗೆ ತೊಗೊಳ್ರಿ, ಶ್ರಮಿಕರು ತೊಗೊಳ್ರಿ, ಕೂಲಿ ಕಾರ್ಮಿಕರು ತೊಗೊಳ್ರಿ,
ಇದು ಒಂದು ಭ್ರಷ್ಟ ಸರ್ಕಾರ. ಈ ಸಿದ್ದರಾಮಯ್ಯರಾಗಲಿ ಅಥವಾ ಈ ಡಿ.ಕೆ. ಶಿವಕುಮಾರ್ ಆಗಲಿ ಇವತ್ತು ಈ ರಾಜ್ಯದಿಂದ ತೊಲಗಬೇಕು. ಈ ರಾಜ್ಯದಲ್ಲಿ ಒಳ್ಳೆಯ ಒಂದು ರೈತ ಪರ ಅಥವಾ ಕೂಲಿ ಕಾರ್ಮಿಕರ ಶ್ರಮಿಕರ ಪರ ಸರ್ಕಾರ ಬರಬೇಕು. ಈ ಬೆಲೆ ಏರಿಕೆ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಇಲ್ಲ. ಜನರು ರೋಸತ್ತು ಹೋಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಸರ್ಕಾರ ಆಗ್ಬಿಟ್ಟಿದೆ ಇದು. ಹಿಂದುಳಿದ ಸರ್ಕಾರ ಅಂತೂ ಮೊದಲೇ ಆಗಿಲ್ಲ. ಬರೀ ಹಿಂದುಳಿಗೆ ಏನು ಹೆಲ್ಪ್ ಮಾಡ್ತಾ ಇಲ್ಲ ಅವರು. ಈಗ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಭಾಗ್ಯಲಕ್ಷ್ಮಿ 2,000 ದುಡ್ಡು ಬರ್ತಾ ಇಲ್ಲ. ಜನ ಇವತ್ತು ಭಾಳ ಕಂಗಾಲಾಗಿದ್ದಾರೆ. ಹೆಣ್ಮಕ್ಳು ಕೂಡ ಭಾಳ ಇವತ್ತು ಸರ್ಕಾರ ವಿರುದ್ಧ ತುಂಬಾ ಕೂಗಾಡ್ತಾರೆ, ವಿರುದ್ಧ ಹೋರಾಡ್ತಾರೆ. ಈ ಕಾಂಗ್ರೆಸ್ ಸರ್ಕಾರ ಏನು ಪ್ರಯೋಜನ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ರಾಜ್ಯ ಜನರಿಗೆ ಬಹಳಷ್ಟು ನೋವು ತಂದದ. ಬಡವರಿಗೆ ಮತ್ತು ಪಾಪ ಮಧ್ಯಮ ವರ್ಗದವರಿಗೆ ಬಹಳ ಪರಿಸ್ಥಿತಿ ಗಂಭೀರವಾಗಿದೆ. ಯಾಕಂದ್ರೆ ಇವರು ಬೆಲೆ ಏರಿಕೆ ಮೊನ್ನೆ ಹಾಲಿನ ಬೆಲೆ ಏರಿಕೆ ಮಾಡಿದ್ರು. ಹಾಲಿನ ಬೆಲೆ ಏರಿಕೆ ಮಾಡೋದ್ರಿಂದ ರೈತರಿಗೆ ಹಾಲು ಹಾಕ್ತಾರೆ, ಅವ್ರಿಗೆ ಅಲ್ಲಿ ಬೆಲೆ ಹೆಚ್ಚಿಗೆ ಆಗಿಲ್ಲ. ಇಲ್ಲಿ ಮಾರಾಟ ಮಾಡ್ಲಿಕ್ಕೆ ಮಾತ್ರ ಬೆಲೆ ಏರಿಕೆ ಮಾಡಿದ್ರು. ಧನ ಸಹಾಯನೂ ಇಲ್ಲ ಅವರಿಗೆ. ರೈತರಿಗೆ ಈ ಕೈಯಾಗ ಕೊಡ್ತಾರೆ, ಈ ಕೈಯಾಗ ಕಸ್ಕೊಂತ ಇದ್ದಾರೆ. ನಮ್ಮ ರಾಜ್ಯವನ್ನ ನಾಶವನ್ನು ಮಾಡ್ತಾರೆ ಕಾಂಗ್ರೆಸ್ ಪಕ್ಷನವರು. ಕಾಂಗ್ರೆಸ್ ಪಕ್ಷ ತೊಲಗಬೇಕು. ಈ ಸಲ ಸಿದ್ದರಾಮಯ್ಯನ ಸರ್ಕಾರ ಇವತ್ತು ನಡ ಮಧ್ಯದಾಗ ಹೆಂಗೋ ಬದುಕ್ತಾರ. ಬಡವರು ಯಾವ ನಮೂನಿ ಆಗೈತಿ ಅಂದ್ರೆ ಸಿದ್ದರಾಮಯ್ಯ ಬರೀ ಹಿಂದುಳಿದ ಸರ್ಕಾರ, ಅಲ್ಪಸಂಖ್ಯಾತ ಸರ್ಕಾರ ಮಾಡಲಿ, ಹಿಂದುಳಿದ ಕೂಡ ಇರಲಿ, ಅಲ್ಪಸಂಖ್ಯಾತರ ಕೂಡ ಇರಲಿ ಅಂತ ನಾವು ಬೇಡನಂಗಿಲ್ಲ. ಇವನು ಬರೀ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದರಿಗೆ ಮಾಡ್ಯಾನ. ಹೆಸರಿಗೆ ಅಷ್ಟ ಹಿಂದುಳಿದವರು ಅಲ್ಪಸಂಖ್ಯಾತ ಅಂತ ಅವ್ರ ಹೆಸರಿನ ಮ್ಯಾಗ ಇವನು ಬ್ಯಾಳಿ ಪೈಸೆ ನಗ್ತಾನ. 2,000 ರೂಪಾಯಿಗೆ ಹೆಣ್ಮಕ್ಳಿಗೆ ಅಂತ ಫ್ರೀ ಕೊಟ್ಬಿಟ್ಟು ಆ ದುಡ್ಡನ್ನೇ ತರಕಾರಿ ಬೆಲೆ ಆಮೇಲೆ ಎಲ್ಲ ಪ್ರತಿಯೊಂದೂ ರೈತರಿಂದ ಹಿಡ್ದು ಪ್ರತಿಯೊಬ್ಬರಿಗೂ ಅನ್ಯಾಯ ಆಯ್ತೈತೆ. ಇವಾಗ ನೋಡಿದ್ರೆ ಹಾಲೊಂದು ರೇಟ್ ಜಾಸ್ತಿ ಮಾಡಿದ್ದಾರೆ. ಯಾರು ಕಾಫಿ, ಹಾಲು, ಟೀ ಏನು ಕುಡಿಬಾರ್ದು ಆ ಥರ ಮಾಡಿಬಿಟ್ಟಿದ್ದಾರೆ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಬಂದಮೇಲಂತೂ ತುಂಬ ಅನ್ಯಾಯ ಆಯ್ತೈತೆ. ಸರಿಯಾಗಿ ಕರೆಕ್ಟಾಗಿ ಬರ್ತಾ ಇಲ್ಲ ಮೇಡಮ್. 2 ತಿಂಗಳಿಗೊಂದ್ಸಲ 3 ತಿಂಗಳಿಗೊಂದ್ಸಲ ಆಗ್ತಾ ಇದ್ದಾರೆ ಬಡವ್ರಿಗೆಲ್ಲನೂ. ಅದೇ ಒಂದು ಕೈಲಿ ಕೊಟ್ಬಿಟ್ಟು ಒಂದು ಕೈಲಿ ಕಿತ್ಕೊಳ್ಳೋ ಕೆಲಸ ಮಾಡ್ತಾ ಇದೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ. ಈ ಕರೆಂಟಿನ ಬಿಲ್ ಅಂತೂ ತುಂಬ ಅನ್ಯಾಯ. ಬಡವ್ರ ಮನೆಗಳಿಗೆ ಫ್ರೀ ಅಂತಾರೆ, ಯಾವುದು ಫ್ರೀ ಕೊಟ್ಟಿಲ್ಲ. ಭಿಕ್ಷೆ ಬೇಡ ಪರಿಸ್ಥಿತಿ ಬಂದ್ಬಿಡುತ್ತೆ. ಗ್ಯಾರಂಟಿ ಮುಂದಿನ ಪೀಳಿಗೆಗೆ ಅಂತೂ ತುಂಬಾ ಕೆಟ್ಟ ಪರಿಸ್ಥಿತಿ ಬರುತ್ತೆ. ಡೀಸೆಲ್, ಪೆಟ್ರೋಲ್, ಗ್ಯಾಸ್ ಎಲ್ಲ ರೇಟ್ ಜಾಸ್ತಿ ಮಾಡ್ತಾರೆ. ಇವತ್ತಿನ ಹಾಲು, ಸಕ್ಕರೆ, ಬೇಳೆ ಎಲ್ಲ ರೇಟ್ ಜಾಸ್ತಿ ಮಾಡ್ತಿದ್ದಾರೆ. ತುಂಬಾ ಕಷ್ಟ ಆಗ್ತದೆ ಸರ್. ಇವರು ಕಾಂಗ್ರೆಸ್ ಗೌರ್ಮೆಂಟ್ ಬಸ್ ಫ್ರೀ ಬಿಟ್ಟಿದ್ದಾರೆ, ತುಂಬಾ ಹೊಡ್ತಾ ಇದೆ. ಆಟೋಗಳು ಜಾಸ್ತಿ ಇದೆ, ಬಿಸ್ನೆಸ್ ಇಲ್ಲ. ಏನ್ ಮಾಡೋದು ಸರ್, ತುಂಬಾ ಕಷ್ಟ ಇದೆ. ಏನ್ ಬೆಲೆ ರೇಟ್ ಜಾಸ್ತಿ ಮಾಡ್ತಾನೆ ಇದಾರೆ ಸರ್. ಸ್ವಲ್ಪ ಬಿಜೆಪಿ ಇದ್ದಾಗ ಸ್ವಲ್ಪ ಹೆಂಗೋ ಪರವಾಗಿರ್ಲಿಲ್ಲ. ಇವರು ಕಾಂಗ್ರೆಸ್ ಅವರು ಫ್ರೀ ಗ್ಯಾರಂಟಿ ಎಲ್ಲ ಕೊಟ್ಟು ದುಡ್ಡನ್ನೆಲ್ಲ ಏನೇನೋ ಮಾಡ್ತಾ ಇದಾರೆ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಮುಂದಿನ ದಿನಗಳಲ್ಲಿ ದಿವಾಳಿ ಆಗುತ್ತೆ ಸರ್. ಕರ್ನಾಟಕ ರಾಜ್ಯ ದಿವಾಳಿ ಆಗೋದಂತೂ ಗ್ಯಾರಂಟಿ. ಈಗಲೇ ಸಾಲ ಇದೆ ಅಂತ ಹೇಳ್ತಾ ಇದಾರೆ ಕರ್ನಾಟಕದ ಸರ್ಕಾರದಲ್ಲಿ. ಇನ್ನೂ ದಿವಾಳಿ ಆಗ್ಬಿಡುತ್ತೆ. ನಿನ್ನೆಯಿಂದ ಹಾಲ್ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ, 4 ರೂಪಾಯಿ. ಹೋದ ತಿಂಗಳು 3 ಸತಿ ಕಾಫಿ ಪುಡಿ 100 ರೂಪಾಯಿ ಜಾಸ್ತಿಗೆ. ಅಟ್ ಪ್ರೆಸೆಂಟ್ 900 ರುಪೀಸ್ ಆಗಿದೆ ಕಾಫಿ ಪುಡಿ. ನಾವು ಯೂಸ್ ಮಾಡೋವಂಥ ಕಾಫಿ ಪುಡಿ 900 ರೂಪಾಯಿ ಆಗಿದೆ. ಈಗ 15 ರೂಪಾಯಿ ಕಾಫಿ ಕೊಡ್ತಾ ಇದ್ದೀವಿ. ಮತ್ತೆ ಬೆಲೆಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ಎವ್ರಿ ಡೇ ಜಾಸ್ತಿ ಆಗ್ತಾ ಇದೆ. ಏನ್ ಸರ್ಕಾರಕ್ಕೆ ಏನ್ ಮನವಿ ಮಾಡಿದ್ರೆ ಅವ್ರು ಏನು ರೆಸ್ಪಾನ್ಸೇ ಇಲ್ವಲ್ಲ, ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಒಂದ್ ಕಡೆ ರಾಜ್ಯ ಸರ್ಕಾರ ಜನರಿಗೆ ಗ್ಯಾರಂಟಿಗಳನ್ನ ಕೊಡ್ತೀವಿ, ನಾವೆಲ್ಲದನ್ನು ಕೂಡ ಫ್ರೀ ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಡ್ತಾ ಇದೆ. ಆದ್ರೆ ಅದರ ಬೆನ್ನಲ್ಲೇ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬರೆಯನ್ನೇ ಎಳಿತಾ ಇದೆ. ಗಾಯದ ಮೇಲೆ ಬರ ಎಳೆದಂಗೆ ಒಂದ್ ಕಡೆ ಹಾಲಿನ ರೇಟು, ಮೊಸರು ರೇಟು, ಬಸ್ಸಿನ ರೇಟು, ಮೆಟ್ರೋ ರೇಟು, ಹೀಗೆ ದಿನನಿತ್ಯ ಎಲ್ಲರೂ ಜನಸಾಮಾನ್ಯರು ಬಳಸುವಂತ ಪ್ರತಿಯೊಂದು ವಸ್ತುಗಳ ಮೇಲೂ ಕೂಡ ಬೆಲೆ ಏರಿಕೆಯ ಬ್ರಹ್ಮಾಸ್ತ್ರವನ್ನ ಹೂಡಿದೆ. ಸೊ ಜನ ಈಗಾಗ್ಲೇನೆ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ, ಜನಾಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ರೀತಿ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಕೃಪಾ ಕಟಾಕ್ಷ ಅಂತ ಹೇಳ್ತಾ ಇದೇ ರೀತಿ ಬೆಲೆ ಏರಿಕೆಯನ್ನ ಮಾಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಜ್ಯೋತಿ, ಹೊಸದಿಗಂತ ಡಿಜಿಟಲ್, ಬೆಂಗಳೂರು.